ಅದೇ ಪರ್ಫೆಕ್ಷನ್ ನನ್ನ ಆಫೀಸಿಗೆ ಪರ್ಫೆಕ್ಷನ್ ಅಲ್ಲಿ ದೋಸೆ ಇದೆ ಇವರು ನೋಡಿ ಅದೇ ಟೈಮಿಗೆ ಬಂದು ಇದ್ದಾರೆ ಇದನ್ನ ಕಲಿಸ್ತಾರೆ ನೋಡಿ ಈಗ ಹೆಂಗ್ ಕಲ್ಸೋದನ್ನ ತೋರಿಸ್ತಾರೆ ನೋಡಿ ಈ ತರ ದೋಸೆ ಹಿಟ್ಟು ಹಿಂಗೆ ಹೊಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಆಲೂಗಡ್ಡೆ ಈ ಟೈಮ್ ಆಲೂಗಡ್ಡೆ ವಾ 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 ಬಂತು ಸರ್ ಸೂಪರ್ ಆಗಿ ಊಟನೇ ಬೇಡ ದೋಸೆನೇ ತಿಂತಿರ್ಬೋದು ಅಷ್ಟು ಚೆನ್ನಾಗಿದೆ ಪಲ್ಯನ ಹೈಲೈಟು ಚಟ್ನಿ ಕೂಡ ಹೈಲೈಟು ಪಲ್ಯ ಹೈಲೈಟು ನಮಸ್ಕಾರ ವೀಕ್ಷಕ ಬಂಧುಗಳೇ 1.5 ವರ್ಷ ಆಯಿತು ನಾವು ಚೇತನ್ ರಾವ್ ಹತ್ರ ಒಂದು ರೆಸಿಪಿಗಳನ್ನ ಶೂಟ್ ಮಾಡ್ತಾ ಈ ಒಂದು ರೆಸಿಪಿ ಕಾಯ್ತಾನೇ ಇದ್ವಿ ಯಾವ್ದು ಗೊತ್ತಲ್ಲ ಮಸಾಲೆ ದೋಸೆ ಚೇತನ್ ರಾವ್ ಅವ್ರದ್ದೇ ಕೊಟ್ಟಿಲ್ಲ ನೀವು ಅಂತ ನೀವು ಕೇಳ್ತಾನೆ ಇದ್ರಿ ನಾವು ಕಾಯ್ತಾ ಇದ್ವಿ ಒಂದು ಅವಕಾಶಕ್ಕೆ ಸೊ ಇವಾಗ ಈ ಅವಕಾಶ ಬಂದಿದೆ ಅವರು ಫ್ರೀ ಆಗಿದ್ದಾರೆ ಬನ್ನಿ ಈ ಪ್ರಕ್ರಿಯೆನ ಮೊದಲಿನೂ ಕೊನೆವರೆಗೂ ತೋರಿಸ್ತೀವಿ ಬನ್ನಿ ಸರ್ ನಮಸ್ಕಾರ 1.5 ವರ್ಷ ಆಗಿತ್ತು ಅಂತ ಹೇಳಿದೆ ನಾವು ಕಾಯ್ತಾನೆ ಇದ್ವಿ ಅವರು ಕೇಳ್ತಾನೆ ಇದ್ದಾರೆ ನಾವು ಕಾಯ್ತಾ ಇದ್ದೀವಿ ಮಸಾಲೆ ದೋಸೆ ಕೇಟ್ರಿಂಗ್ CSR ಕೇಟ್ರಿಂಗ್ ಶೈಲಿ ಅದಕ್ಕಾಗಿ ಬಂದ್ಬಿಟ್ವಿ ಏನ್ ಸರ್ ಕರೆಕ್ಟ್ ಫ್ರೀ ಟೈಮ್ಗೆ ಬಂದಿದ್ದೀರಿ ಹೌದೌದು ಒಂದಿನ ಮುಂಚೆ ಶೂಟ್ ಮಾಡಿದ್ವಲ್ಲ ನಿನ್ನೆ ಅದು ತೋರಿಸ್ಬಿಡೋಣ ಸರ್ ನೆನೆ ಹಾಕೋದು ಮತ್ತೆ ನೋಡ್ಕೊಂಡ್ಬಿಡೋಣ ವೀಕ್ಷಕರೇ ಆಮೇಲೆ ದೋಸೆ ಆಯ್ತು ಸರ್ ಸೊ ನಮಗೆ ಮಸಾಲೆ ದೋಸೆ ಸಿಗ್ತಾ ಇದೆ 1.5 ವರ್ಷ ಅಂತ ಹೇಳಿದ್ನಲ್ಲ ಮಾಡ್ಕೊಳ್ಳೋಣ ಅದೇ ಈಗ ಮಧ್ಯಾಹ್ನ 3 ಗಂಟೆಗೆ ಬನ್ನಿ ಅಂದಿರಿ ಬಂದಿದ್ದೀವಿ ಈಗ ಏನ್ ಸರ್ ಈಗ ಪ್ರಕ್ರಿಯೆ ನೆನೆ ಹಾಕೋದು ಯಾವ ತರ ನಮ್ದು ಏನ್ ತಲೆ ಕೆಡ್ಸ್ಕೊಂಡು ನೆನೆ ಹಾಕೋದ್ ಏನಿಲ್ಲ ಮಾಮೂಲಿ ಈ ಲೋಟ ಇದೆ ನೋಡಿ ಈ ಲೋಟ ಇದೆ ಕಾಫಿ ಲೋಟ ಅದರಲ್ಲಿ 3 ಲೋಟ ಇದು 3 ಲೋಟ ಯಾವ ರೈಸ್ ಸರ್ ಇದು ದಪ್ಪಕ್ಕಿ ಅಂದ್ರೆ ದೋಸೆ ಅಕ್ಕಿ ಅಂತಾನೆ ಬರುತ್ತೆ ದೋಸೆ ಅಕ್ಕಿ ಆಯ್ತಾ ಅದು ಸ್ವಲ್ಪ ಕ್ವಾಲಿಟಿ ಇರುತ್ತೆ ತಗೊಂಡ್ರೆ ಚೆನ್ನಾಗ್ ಬರುತ್ತೆ ಇಲ್ಲ ಮನೇಲಿ ಇರೋದನ್ನೇ ಮಾಡ್ಕೊಂಡ್ರೆ ಸೊಸೈಟಿ ಅಕ್ಕಿ ಯಾವ್ದಾರ ಮಾಡ್ಬೋದು ಆಮೇಲೆ ಇದು ಕುಸ್ಲಕ್ಕಿ ಇದು 3 ಲೋಟ ಆದ್ರೆ ಇದು 1 ಲೋಟ ಓಕೆ ಸರ್ ಸ್ವಲ್ಪ ಮೆಂತ್ಯ ಕಾಫಿ ಲೋಟದಲ್ಲಿ 1 ಲೋಟ ಗೋಲ ಉದ್ದಿನ ಬೇಳೆ ಕಡಲೆಬೇಳೆ ಒಂದು ಅರ್ಧ ಲೋಟ ಒಂದು ಕಾಫಿ ಕಪ್ ಅಷ್ಟಲ್ಲಿ ಸ್ವಲ್ಪ ಅವಲಕ್ಕಿ ಇಷ್ಟು ಅವಲಕ್ಕಿ ಇಟ್ಕೊಳ್ಬೇಕು ಇಷ್ಟೇ ನಿಮ್ದು ರೈಟ್ ಸರ್ ಇದು ನೆನೆ ಹಾಕೋದು ತೋರಿಸ್ಬಿಡ್ತೀನಿ ಮಾಮೂಲಿ ಹಿಂಗೆ ಅದು ಹಾಕ್ಬಿಟ್ಟು ಇದನ್ನ ತೊಳೆದ್ಬಿಟ್ಟು ಎಲ್ಲ ಒಟ್ಟಿಗೆ ಸರ್ ಇದು ಹೌದು ಎಲ್ಲ ಒಟ್ಟಿಗೆ ಓಂ ನಮಃ ಶಿವಾಯ ಇದು ಕಡಲೆಬೇಳೆ ಒಂದೇ ಚಮಚ ಬಿತ್ತು ಇಲ್ಲ ಒಂದು ಮಾಮೂಲಿ ಅರ್ಧ ಲೋಟ ಅಷ್ಟು ಸ್ವಲ್ಪ ಇದರಲ್ಲಿ ಅರ್ಧ ಲೋಟದ ಸ್ವಲ್ಪ ನೋಡಿ ಇಷ್ಟು ಹಿಂಗೆ ಮೆಂತ್ಯ ಒಂದು 3 ಅವರು ನೆನೆ ಬಿಟ್ಬಿಟ್ಟು ಆಮೇಲೆ ರುಬ್ಬೇಕಾದ್ರೆ ಚೆನ್ನಾಗಿ ಈಗಲೇ ಒಂದು 3 ಸಲ ಬೇಕಾದ್ರೆ ನೋಡಿ 3 ಸಲ ತೊಳಿತೀರಾ 3-4 ಸಲ ಚೆನ್ನಾಗಿ ಕಿವಿಸ್ಬಿಟ್ಟು ತೊಳೆದ್ಬಿಟ್ಟು ನೆನೆ ಹಾಕ್ಬಿಡೋದು ಓಕೆ ಸರ್ ಈಗೆಲ್ಲ ಹಾಕು ತೊಳೆದ ತಕ್ಷಣ ಒಳ್ಳೆ ಅವಲಕ್ಕಿ ಹೊಟ್ಟಬಿಡುತ್ತೆ ಅದಕ್ಕೆ ಹಾಕ್ಬಾರ್ದು ಅಕ್ಕಿ ತೊಳೆದು ನೆನೆ ಹಾಕೋ ಟೈಮಲ್ಲಿ ಮಾತ್ರ ಹಾಕ್ಬೇಕು ಓಕೆ ನೀವು ಒಳ್ಳೆ ರೈಸ್ ತಗೊಂಡ್ರೆ ಇಷ್ಟು ನೀಟಾಗಿರುತ್ತೆ ಅಂತ ಅಷ್ಟೇ ದಪ್ಪಕ್ಕೆ ನೆನೆ ಹಾಕ್ಬೋಣ ಈಗ ನೆನೆ ಹಾಕ್ಬೇಕಾರೆ ಈಗ ಅವಲಕ್ಕಿ ಹಾಕೊಳ್ಳೋದು ಹಾಕಿ ಒಂದು 3 ತಾಸು ಬಿಟ್ಬಿಟ್ರೆ ಮಾಮೂಲಿ ದೋಸೆ ಹಿಟ್ಟು ಹೆಂಗ್ ರುಬ್ಕತಿ ಒಂದು ರುಬ್ಕೊಂಡು ದೋಸೆ ಹಿಟ್ಟು ರೆಡಿ ಮಾಡ್ಬಿಡೋಣ ಸರ್ ಈಗ ನಾವು ಎಷ್ಟು ಗಂಟೆ ಬರೋಣ 6:30ಗೆ ಬರೋಣ ಬನ್ನಿ ಜಾಲಿಯಾಗಿ ಬನ್ನಿ ಓಕೆ ಸರ್ ನೀವು 7 ಗಂಟೆಗೆ ಬನ್ನಿ ಅಂದ್ರೆ ಆಗ್ಬಿಟ್ಟಿದೀವಿ ದೋಸೆ ಹಿಟ್ಟು ನೆನೆಸಿದ್ದು ರುಬ್ಬಿ ಮಾಮೂಲಿ ದೋಸೆ ಹಿಟ್ಟನ್ನ ನೀವು ಗ್ರೈಂಡರ್ ರುಬ್ಕೊಳ್ಳಿ ಮಿಕ್ಸಿಲ ರುಬ್ಕೊಳ್ಳಿ ಮನೆ ಜನಕ್ಕೆ ಅನುಕೂಲವಾಗಿ ಯಾವ ರೀತಿ ತರ ದೋಸೆ ಹಿಟ್ಟು ಹೆಂಗ್ ರುಬ್ಕೋತಾರೆ ಹಂಗ್ ರುಬ್ಕೊಳ್ಳಿ ಓಕೆ ಅದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಕ್ರಿಸ್ಪಿನೆಸ್ ಆಗಿ ಬರಬೇಕು ಏನ್ ಬರ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಏನೇನ್ ಹಾಕ್ಬೇಕು ಅಂದ್ರೆ ತೋರಿಸಿ ಕಲ್ಸಿಟ್ಬೋಣ ಇದನ್ನ ಕಲ್ಸಿಟ್ಬಿಟ್ಟು ಒಂದ್ ಅರ್ಧ ಗಂಟೆ ಕಲ್ಸಿಟ್ಬಿಟ್ಟು ನೆಕ್ಸ್ಟ್ ಆಲೂಗಡ್ಡೆ ಪಲ್ಯ ಎಲ್ಲ ಹೆಂಗೆ ಮಾಡೋದು ತೋರಿಸ್ಬಿಡೋಣ ಆಲೂಗಡ್ಡೆ ಪಲ್ಯ ಒಂದ್ ಚಟ್ನಿ ಎಲ್ಲ ಮಾಡ್ಕೋಬೇಕಲ್ಲ ಬಾರ್ಸಕ್ಕೆ ನಿಮ್ಮ ಇವತ್ತು ನಮ್ಮ ಅದೃಷ್ಟ ಏನೋ ನೋಡಿ ದಿವಸ ಹಿಂಗ್ ಬರ್ಬೇಕಾದ್ರೆ ಇವತ್ತು ಹಂಗೆ ಬಂದ್ರು ಡೇಟ್ ತಗೊಳಕ್ಕೆ ಬರ್ತಿದಂಗೆ ನೋಡಿ ನಮ್ದು ದೋಸೆ ಮಾಸ್ಟರ್ ಅವರು ರಾಜು ಅಂತ
ಓ ರಾಜು ಅವರು ದೋಸೆ expert. ನಮ್ಮ ನಮಸ್ಕಾರ, ನಮಸ್ಕಾರ. ವೀಕ್ಷಕರಿಗೂ ನೋಡಿ ಹಾ. ಅಲ್ಲ ಒಂದು ಋಣ ಅನ್ನೋದಿದೆ. ಹೌದೌದೌದು. ಇವಾಗ ನಾವು ದೋಸೆ ಮಾಡ್ಬೇಕು ಅಂತ 1.5 ವರ್ಷದಿಂದ ಪ್ರಯತ್ನ ಪಡ್ತಿದ್ವು, ಆಗ್ತಾ ಇರ್ಲಿಲ್ಲ. ಆಗ್ತಾ ಇರ್ಲಿಲ್ಲ. ಅಂದ್ರೆ ಮಾಡಕ್ ಬರಲ್ಲ ಅಂತಲ್ಲ, ಹಾ. ಟೈಮ್ ಆಗ್ತಾ Time ಇರಲಿಲ್ಲ. ಆಗ್ಬೇಕಲ್ಲ. ತೋರಿಸಿದ್ರೆ ಪರ್ಫೆಕ್ಟ್ ಆಗಿ ಅನ್ನೋದು ನನ್ನ ಆಸೆ ಇತ್ತು. ಅದೇ ಪರ್ಫೆಕ್ಷನ್ ನನ್ನ ಆಫೀಸ್ ಪರ್ಫೆಕ್ಷನ್ ಅಲ್ಲಿ ದೋಸೆ ಇದೆ ಇವರು ನೋಡಿ, ಅದೇ ಟೈಮು ಬಂದು ಇದಾರೆ. ಅದ್ಭುತ, ಆ? ಸೂಪರ್. ಅದಕ್ಕೇನೆ ರಾಜು ಅಂತ. ನಮಸ್ಕಾರ ರಾಜು ಅವರೇ. ಇವತ್ತು ಅವ್ರ ಒಟ್ಟಿಗೆ ಹೌದು. ನಾವು ದೋಸೆ ನೋಡ್ಬಿಡೋಣ ಖಂಡಿತ ಸರ್. ಇವಾಗ ಇದು ಹಿಟ್ಟು ರುಬ್ಕೊಂಡಾಯ್ತು, ನೆಕ್ಸ್ಟ್ ಏನ್ ಸರ್? ಈಗ ಇದಕ್ಕೆ ಮಿಕ್ಸಿಂಗ್ ಮಾಡೋದು ಸ್ವಲ್ಪ ಏನೇನು ಅಂತ. ಏನೇನು ಇಟ್ಕೊಂಡಿದ್ದೀವಿ ಸರ್? ಇಲ್ಲಿ ನೋಡಿ, ಸ್ವಲ್ಪ ಸಕ್ಕರೆ, ಚೂರು ಉಪ್ಪು. ಸಕ್ಕರೆ ಕೊಡೋದು ಒಂದು ಕಲರ್ಗೆ ಒಂಚೂರು ಆ ಕಲರ್ ಬರುತ್ತೆ. ಆಮೇಲೆ ಗರಿ ಕೊಡೋದಕ್ಕೆ ಇರುತ್ತೆ ಎಲ್ಲನೂ. ಇನ್ನೂ ಸ್ವಲ್ಪ ಪರ್ಫೆಕ್ಷನ್ ಆಗಿ ಬರ್ಬೇಕಲ್ಲ ಮನೇಲಿ. ಎಲ್ಲರೂ ದೋಸೆ ಮಾಡ್ತಾರೆ, ಒಂಚೂರು ಪರ್ಫೆಕ್ಷನ್ ಆಗಿ ಬರ್ಲಿ ಅನ್ನೋದಕ್ಕೋಸ್ಕರ ಇದನ್ನ ತೋರಿಸ್ಕೊಡ್ತೇವೆ. ಸ್ವಲ್ಪ ಉಪ್ಪಿಟ್ಟು ರವೆ, ಇದು ಉಪ್ಪಿಟ್ಟು ರವೆನ ಮೀಡಿಯಂ ರವೆ, ಸ್ವಲ್ಪ ಅಕ್ಕಿ ಹಿಟ್ಟು, ಒಂಚೂರು ಕಡಲೆ ಹಿಟ್ಟು. ಓಹೋ, ಇಷ್ಟೆಲ್ಲ ಮಸಾಲೆ ದೋಸೆ ಬೀಳುತ್ತೆ. ಹಾ, ಸೊ ಈಗ ಬೆಳಗ್ಗೆ ರುಬ್ಕೊಂಡ್ಮೇಲೆ ಇದೆಲ್ಲ ಈ ಹಾಕೋ ಪ್ರಕ್ರಿಯೆ ಹೌದು. ನೋಡ್ಬಿಡೋಣ. ಈಗ ನೋಡಿ ಹಾಕ್ತೀನಿ ಸಕ್ಕರೆ. ಎಷ್ಟು ಹಾಕ್ತೀವಿ ಸರ್ ಈಗ? 1/4 ಚಮಚ, 1.5 ಚಮಚ, 1.5 ಚಮಚ ಸಕ್ಕರೆ ಫಸ್ಟ್. ಇದು ಉಪ್ಪು 1/4 ಚಮಚ, 3/4 ಚಮಚ ಉಪ್ಪು, 1/4 ಚಮಚ ಚೂರು ನೋಡ್ಕೊಳ್ಳಿ ಬೇಕಾರೆ. ಆಮೇಲೆ ರವೆ, ಕಾಫಿ ಲೋಟ ಇದೆಯಲ್ಲ, ಈ ಕಾಫಿ ಲೋಟದಲ್ಲಿ ಫುಲ್ ರವೆ, ಅಕ್ಕಿ ಹಿಟ್ಟು ಒಂದು ಫುಲ್ಲು, ಕಡಲೆ ಹಿಟ್ಟು 1 ಸ್ಪೂನ್ ಅಷ್ಟು. ಇದನ್ನ ಕಲಿಸ್ತಾರೆ ನೋಡಿ, ಈಗ ಹೆಂಗ್ ಕಲ್ಸೋದನ್ನ ತೋರಿಸ್ತಾರೆ. ಸೊ ಎಸ್, ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಹಾಫ್ ಅನ್ ಅವರ್ ಇಡೋದು. ಮಿಕ್ಸ್ ಮಾಡ್ಬೇಕಾದ್ರೆ ಗಂಟಿಲ್ದೇನೆ ಮಿಕ್ಸ್ ಮಾಡ್ಕೋಬೇಕು. ಕೆಲವರಿಗೆ ಅಯ್ಯೋ ನಮಗೆ ಮಿಕ್ಸ್ ಮಾಡೋಕೆ ಕಷ್ಟ ಆಗ್ಬೋದು ಗಂಟು ಅಂತಂದ್ರೆ, ನಾನು ಹಾಕಿರೋ ಐಟಮ್ನೆಲ್ಲ ಒಂದು ಸಪ್ರೇಟ್ ಬೌಲ್ಗೆ ಹಾಕೊಳ್ಳಿ, ಅದನ್ನ ಫಸ್ಟ್ ಕಲ್ಸ್ಕೊಳ್ಳಿ, ಇದಕ್ಕೆ ಮಿಕ್ಸ್ ಮಾಡಿ. ಕಷ್ಟ ಆದ್ರೆ ರೆಡಿ ಆಗಿದೆ. ಇಷ್ಟೇನಾ ಕಲ್ಸೋದು? ಸರ್ ಇಷ್ಟೇ ಮಿಕ್ಸಿಂಗು. ಒಂದು ಹಾಫ್ ಅನ್ ಅವರ್ ಬಿಡ್ಬೇಕು ಇದನ್ನ. ನೋಡಿ, ಈ ಥರ ದೋಸೆ ಹಿಟ್ಟಿನಿಂಗ್ ಹೊಡ್ಕೋಬೇಕು ಸ್ವಲ್ಪ ಚೆನ್ನಾಗಿ. ನೋಡಿ ಆಲೆ ಎಲ್ಲ ಹಂಗೆ ಆ ಏನೇ ಉಳಿ ಇತ್ತು ಅಂತಂದ್ರೆ ದೋಸೆ ಹಿಟ್ಟು ಆ ಒಂದು ಪರ್ಫೆಕ್ಷನ್ ಬಂದ್ಬಿಡುತ್ತೆ. ಆ ಸಿಹಿ, ಉಪ್ಪು, ಆ ಹಿಟ್ಟನ್ನು ಎಲ್ಲ ಸಕ್ ಮಾಡಿಬಿಡುತ್ತೆ ಎಲ್ಲ ಇದನ್ನು ಉಳಿ ಅಂಶ ಇದೆ. ಈಗ ಇದೊಂದು ಅರ್ಧ ಗಂಟೆ ಇಟ್ಬಿಟ್ರೆ ಆ ಇಡೋ ಟೈಮಲ್ಲಿ ಆಲೂಗಡ್ಡೆ ಪಲ್ಯ ಮಾಡ್ಬಿಡೋಣ ಸರ್. ಸ್ಪೆಷಲ್ ಆಲೂಗಡ್ಡೆ ಪಲ್ಯ ಮಾಡ್ಬಿಡೋಣ, ಮಾಡ್ಕೊಂಬಿಟ್ಟು ಬ್ಯಾಟಿಂಗ್ ಮಾಡೋಣ. ಎಸ್ ಸರ್. ಕಾಲ್ ಕೆಜಿ ಆಲೂಗಡ್ಡೆ ಬೇಯಿಸಿ ರೆಡಿ ಇದೆ. 2 ಈರುಳ್ಳಿ, 1 ಕ್ಯಾಪ್ಸಿಕಮ್, ಕೊತ್ತಂಬರಿ ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಒಣಮೆಣಸು, ಕರಿಬೇವು, ಒಂಚೂರು ಅರಿಶಿನ, ಕಾಯಿ ತುರಿ. ಆಲಿಂಗು ಸ್ಪೆಷಲ್. ದೋಸೆ ತಿಂತಾ ಇದ್ರೆ ಅದ್ರ ಜೊತೆ ಪಲ್ಯನೂ ಚೆನ್ನಾಗಿರ್ಬೇಕಲ್ಲ ಸರ್. ಎಣ್ಣೆ ಫಸ್ಟು 1.5 ಸ್ಪೂನು ಎಣ್ಣೆಕಾಯ್ತು ಫಸ್ಟು. 1/2 ಚಮಚ ಸಾಸಿವೆ ಒಗ್ಗರಣೆಗೆ, ಸಾಸಿವೆ ಸಿಡೋದ್ರಲ್ಲಿ 3/4 ಚಮಚ ಕಡಲೆಬೇಳೆ, ಜೀರಿಗೆ 1/4 ಚಮಚ, 1/4 ಚಮಚ ಜೀರಿಗೆ, ಆಮೇಲೆ 1-2 ಒಣಮೆಣಸು, ಒಂದೆರಡು ಕರಿಬೇವು, ಒಂದು ಸಣ್ಣ ಹಿಡಿ. ಈಗ ಹಸಿಮೆಣಸಿನ್ಕಾಯಿ 4-5 ಹಸಿಮೆಣಸಿನ್ಕಾಯಿ. ಈರುಳ್ಳಿ 2, ಕ್ಯಾಪ್ಸಿಕಮ್ 2 ಒಟ್ಟಿಗೆ ಹಾಕ್ಬೇಡ. ಕ್ಯಾಪ್ಸಿಕಮ್ ಒಂದಲ್ಲ, ಒಂದೇ ಒಂದು ಕ್ಯಾಪ್ಸಿಕಮ್. ಚೆನ್ನಾಗಿ ಫ್ರೈ ಆಗ್ಬೇಕು. ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಉಪ್ಪು ಫ್ರೈ ಆಯಿತು. ಒಂದು ಸ್ವಲ್ಪ ಅರಿಶಿನ, ಸ್ವಲ್ಪ ಶುಂಠಿ ಹೆಚ್ಕೊಂಡು. 1 ಸ್ಪೂನ್ ಶುಂಠಿ. ಇದೆಷ್ಟು? ಅರ್ಧ ಕಾಯಿ ಸರ್ ಅದು? ಅರ್ಧ ಕಾಯಿಗಿಂತ ಕಮ್ಮಿ. ಅರ್ಧ ಕಾಯಿ ಸ್ವಲ್ಪ ಕಾಯಿ, ಕೊಬ್ಬರಿ ತುರಿ, ಕಾಯಿ ತುರಿ ಅಂತಾರೆ. ಕಾಯಿ ತುರಿ. ಆಮೇಲೆ ಒಂಚೂರು ಹಾಲಿಂಗು. ವೀಕ್ಷಕರೇ, ಹಾಲಿಂಗ್ ಬಗ್ಗೆ ಕೇಳಿದರೆ ಇದ್ರದ್ದು ಎಪಿಸೋಡ್ ಇದೆ, ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ಹಾಲಿಂಗ್ ಎಪಿಸೋಡ್ ನೋಡಿಬಿಟ್ಟು ಹಾಲಿಂಗ್ ಬಗ್ಗೆ ಗೊತ್ತಾಗುತ್ತೆ.
ಇದು ಆಲೂಗಡ್ಡೆ. ಓ ಈ ಟೈಮಿಗೆ ಆಲೂಗಡ್ಡೆ. ತೊಳೆದಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಎಸ್ ಸರ್. ನೋಡಿ ಪಕ್ಕ ಹಾಂ ಬಂದ್ಬಿಡ್ತದೆ. ಅದ್ಭುತವಾದ ಆಲೂಗಡ್ಡೆ. ಕೆಲವರು ನಿಂಬೆಹಣ್ಣು ಹಾಕೊಂಡ್ರೆ ಹಾಕೋಬಹುದು, ಆಪ್ಷನಲ್. ನಾವು ಹಾಕಲ್ಲ, ಹಾಕಲ್ವಾ? ಒಂದ್ಸಲ ಹಾಕಲ್ಲ. ಹಾಕೋತಾ ತುಂಬಾ ಲೇಟ್ ಆಗ್ತದಲ್ಲ ದೋಸೆ, ರಾತ್ರಿ 11:30 12 ಗಂಟೆ ರಿಸೆಪ್ಷನ್ ಇರುತ್ತೆ, ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಲ್ಲ ನಾವು. ರೆಡಿ. ಸೂಪರ್ ಸರ್. ಒಳ್ಳೆ ಪಲ್ಯ ಮಾತ್ರ. ಸೊ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ಇದೇ ಥರ ಸರ್ ಮದುವೆ ಮನೇಲಿ CSR ಕ್ಯಾಟ್ರಿಂಗ್. ಹೌದು ಸರ್, ಹೌದು. ಸೊ ನೋಡಿ ವೀಕ್ಷಕರೇ, ಇದೇ ಥರದ ಪಲ್ಯ ಇವತ್ತು ನಾವು ಮನೆ ಅಳತೆ ಮಾಡಿ ತೋರಿಸಿದ್ದೀವಿ. ಈಗ ನೆಕ್ಸ್ಟ್ ದೋಸೆ ಸರ್. ನೋಡಿ ಮಾಡುವಲ್ಲ ನಮ್ಮ ಆಲೂಗಡ್ಡೆ ಪಲ್ಯ ರೆಡಿ. ಎಷ್ಟು ಚೆನ್ನಾಗಿದೆ ಮಾತ್ರ. ಹೌದು, ಫಸ್ಟ್ ಕ್ಲಾಸ್ ಆಲೂಗಡ್ಡೆ ಪಲ್ಯ. ಒಳ್ಳೆ ಆಲೂಗಡ್ಡೆ ಪಲ್ಯ ರೆಡಿ ಇದೆ ಸರ್. ಆಯ್ತು ಸರ್. ಸರ್ ಹಾಕೋಣ ಸರ್, ದೋಸೆ ಹಾಕೋಣ. ಏನು ಸರ್ ನಮ್ಮ ದೋಸೆ. ಎಸ್. ಓಹೋ, ಮದುವೆ ಮನೆ ದೋಸೆ ಹಿಂಗೆ ಬರೋದು ನೋಡಿ. ಒಂದು ಚಟ್ನಿ ಇದೆ, ಈ ಚಟ್ನಿದಾಗಲೇ ನಾವು ತೋರಿಸಿದ್ದೀವಿ. ಇದು ಎಣ್ಣೆ ಮತ್ತು ತುಪ್ಪ ಎರಡು ಹಾಕ್ತೀವಿ ಸರ್. ಎರಡುವೇ. ಎಸ್. ಸರ್ ಇಲ್ಲ ಏನು ಮುಳುಬಾಗಿಲು ಥರನೇ ಬಂತಲ್ಲ ನಿಮ್ಮ ಮಸಾಲೆ ದೋಸೆ. ದೋಸೆ ಹಾಕೋ ಎಕ್ಸ್ಪರ್ಟು ರಾಜು ಅವರು. ನಮ್ಗೆ ಅಡೆ ದೋಸೆ ಎಪಿಸೋಡಲ್ಲಿ ಹೇಳಿದೆ, ದೋಸೆ ನಮ್ಗೆ ಅದೇ ಎದ್ದು ಬಿಡ್ಬೇಕು ಅಂತ. ಹೌದು, ನೋಡಿ ಅದೇ ಎದ್ದು ಬಿಡುತ್ತೆ. ಅದೇ ಎದ್ಬಿಡ್ತು. ವಾ 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 ಗೊತ್ತಲ್ಲ ಸರ್? ಬಂತು ಸರ್, ಸೂಪರ್ ಆಗಿ. ಎಸ್ ಸರ್. ಸರ್ ನಮ್ಮ ಹಾಕಿ ಮ್ಯೂಸಿಕ್ ಟಿನ್ 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 ಅಂತ. ಸರ್ ಚೇತನ್ ರಾವ್ ಮಸಾಲೆ ದೋಸೆ ಹೌದು, CSR ಕ್ಯಾಟ್ರಿಂಗ್ ಶೈಲಿ ಬೇಕು ಅಂದಿದ್ರು. ಖಂಡಿತ ಮಾಡಿದ್ವಿ. ರುಚಿ ನೋಡೋಣ. ದೋಸೆ ಆಗ್ತದೆ, ನಾವು ತಿಂತಾ ಇರೋಣ ಅಷ್ಟೇ, ರುಚಿ ನೋಡೋಣ. ದೋಸೆ ಪ್ಲಸ್ ಚಟ್ನಿ, ಒಳಗಡೆ ಆಲೂಗಡ್ಡೆ ಪಲ್ಯ ಇದೆ. CSR ಕ್ಯಾಟ್ರಿಂಗ್. ಓಕೆ ಭೋಜನ. ಸರ್ ನೀವು ತೊಗೊಳ್ಳಿ. ಸೊ ಹಿಂಗೆ ಕಟ್ ಮಾಡಿದ್ರೆ ನೋಡಿ ಹೆಂಗೆ ಬರ್ತದೆ, ಸಾಫ್ಟಾಗಿ ಕ್ರಿಸ್ಪಿಯಾಗಿ ಎರಡು ಒಟ್ಟಿಗೆ. ಸರ್ ನೋಡ್ರಿ, ಪಲ್ಯ ತಿಂದ್ರೆ ಕಳೆದೋಗ್ದವ್ರಿಗೆ ಹೇಳಂತೆ ನೋಡಿ. ನೋಡಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಒಟ್ಟಿಗೆ ಸಿಕ್ಕಿದೆ, ಚಟ್ನಿ ಒಟ್ಟಿಗೆ. ಸ್ವಲ್ಪ ಚಟ್ನಿ ಎತ್ಕೊಳ್ಳಿ ಸರ್. ಫಸ್ಟು ಆಲೂಗಡ್ಡೆ ದೋಸೆ ಮೊದಲು ಮಸಾಲೆ ದೋಸೆ. ಇದೆ ಆಲೂಗಡ್ಡೆ ಪಲ್ಯ ದೋಸೆ, ಕ್ರಂಚಿ ಕ್ರಿಸ್ಪಿ, ಸಾಫ್ಟು, ಟೇಸ್ಟು ಒಟ್ಟೊಟ್ಟಿಗೆ. ಆಮೇಲೆ ಆಲೂಗಡ್ಡೆ ಪಲ್ಯ, ಅಬ್ಬಾ, ಚಟ್ನಿ ಒಟ್ಟಿಗೆ. 3-4 ದೋಸೆ ಹೊಡೆ ಬಂದು 3-4 ದೋಸೆ ಊಟನೇ ಬೇಡ, ದೋಸೆನೇ ತಿಂತಿರ್ಬೋದು, ಅಷ್ಟು ಚೆನ್ನಾಗಿದೆ. ಪಲ್ಯನ ಹೈಲೈಟು. ಚಟ್ನಿ ಕೂಡ ಹೈಲೈಟು, ಪಲ್ಯ ಹೈಲೈಟು. ಸೊ ಇಂಥದ್ದೇ ಕರಮ್ ಕ್ರಿಸ್ಪಿ ಮಸಾಲೆ ದೋಸೆ ಮನೆ ಮಾಡ್ಕೊಂಡು ನಮ್ಮ ಕಾಮೆಂಟ್ಸ್ ಹಾಕಿ. ಅದ್ಭುತವಾದ ಒಂದು ಮೆಗಾ ಎಪಿಸೋಡ್ ಇದು. ಲೇಟ್ ಆದರೂ ಲೇಟೆಸ್ಟ್ ಆಗಿ ಕೊಟ್ಟಿದ್ದೀವಿ. ಹೌದು, ಎಲ್ಲರೂ ನೋಡಿ ಚೆನ್ನಾಗಿ ಮಾಡ್ಕೊಂಡು ತಿನ್ನಿ. ಮಳೆ ಬರ್ತಾಯಿದೆ, ಈಗಂತೂ ಮಳೆಗಾಲ. ಒಳ್ಳೆ ಸಾಯಂಕಾಲ ಹೊತ್ತು ಇಂಥ ದೋಸೆ ಸಿಕ್ಕರೂ ಅದ್ಭುತನೇ. ಬಿಸಿ ಬಿಸಿ ದೋಸೆ. ನೋಡಿ ಇನ್ನೊಂದು ಬಂತು. ಒಂದು ಮದುವೆ ಮನೆ ಶೈಲಿಯಲ್ಲಿ ಸಣ್ಣದು, ಅದೇ ಇದು ಸೈಜು. ಸರ್ ಹೌದಾ? ರಾಜು ಅವ್ರು ಮಾಡಿ ಕೊಡ್ತಾನೆ ಇದ್ದಾರೆ. ಹಂಗೇನೆ ಅವರು ಹೆಂಗೆ ಬಂದಿ ನೋಡಿ. ವಾ ವಾ ವಾ, ಈ ಸೈಜು ಮದುವೆ ಮನೇಲಿ ಮಾಡ್ತೀವಿ, ಇದೇ ಸೈಜು. ರಾಜು ಅವರೇ, ನಿಮಗೂ ಧನ್ಯವಾದ.
ಥ್ಯಾಂಕ್ ಯು. ಸೊ ಲೈವ್ ಆಗಿ ಮದುವೆ ಮನೇಲಿ ಹೆಂಗಾಗುತ್ತೋ ಹಂಗೇನೆ ಅದೇ ವ್ಯಕ್ತಿನ ಕರ್ಕೊಂಬಂದು ಅದೇ ಟೀಮಲ್ಲಿ ಮಾಡಿ ತೋರಿಸಿದ್ದೀವಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಹಾಕಿ. ಮುರಿದಿರಿ ಇದು, ಇದನ್ನು ಮುರಿದ್ರೆ ಹೆಂಗಿದೆ ಸಾಫ್ಟ್ನೆಸ್ ನೋಡಿ, ಸಾಫ್ಟ್ನೆಸ್ ಗರ್ಮೆ ಎರಡೂ ಇರಬೇಕು. ಎರಡು ಸಾಫ್ಟ್ನೆಸ್ ಟು ಕ್ರಿಸ್ಪಿನೆಸ್ ಎರಡೂ ಇದೆ ನೋಡಿ ನೋಡಿ. ಆಹಾ ಸರ್, ಧನ್ಯವಾದ. ಖಂಡಿತ. ಮತ್ತೆ ಈ ಥರದೇ ನಿಮ್ಮ ಮನೆಯವರಿಗೆ ಆಯ್ತು, ಒಳ್ಳೊಳ್ಳೆ ರೆಸಿಪಿ ಕೊಡ್ತಾ ಇರೋಣ. ಖಂಡಿತ ನಾವು ಮುಗಿಸ್ತೀವಿ. ದೋಸೆ ಆಗ್ತಾನೆ ಇದೆ ರಾಜು ಅವರು ಮೇಲೆ ಹಾಗಾಗಿ ಮುಗಿಸ್ತೀವಿ ಇವತ್ತು. ಇದೇ ಊಟ ನಮ್ಮ ಊಟ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆ ಸಿಗೋಣ. ನಮಸ್ಕಾರ. ಒಳ್ಳೆಯದಾಯ್ತು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.